ವೀಕ್ಷಕರೇ ನಮಸ್ತೆ, BN TV ಕನ್ನಡಗೆ ಸ್ವಾಗತ. ಭಾರತ ಹಾಗೂ ಪಾಕಿಸ್ತಾನದ ನಡುವೆ ಯಾವುದೇ ಸಂದರ್ಭದಲ್ಲಾದರೂ ಸಹ ಯುದ್ಧ ಎದುರಾಗಬಹುದು ಎನ್ನುವ ಸಂಕಷ್ಟದ ಪರಿಸ್ಥಿತಿ ಇದೆ. ಎರಡು ದೇಶಗಳ ನಡುವೆ ಇರುವ ಒಂದು ಪ್ರಮುಖ ಶಸ್ತ್ರಾಸ್ತ್ರ ಇದೀಗ ವಿಶ್ವಕ್ಕೆ ತಲೆನೋವನ್ನೇ ತಂದೊಡ್ಡಿದೆ. ಒಂದೊಮ್ಮೆ ಈ ದೇಶಗಳ ನಡುವೆ ಯುದ್ಧ ತೀವ್ರಗೊಂಡ್ರೆ ಮುಂದಿನ ಪರಿಸ್ಥಿತಿ ಏನು ಎನ್ನುವುದು ಈಗ ಇರುವ ಆತಂಕ. ವಿಶ್ವದ ಕೆಲವು ರಾಷ್ಟ್ರಗಳಲ್ಲಿ ಮಾತ್ರ ಈ ಆಯುಧವಿದೆ. ಅದರಲ್ಲಿ ಭಾರತ ಹಾಗೂ ಪಾಕಿಸ್ತಾನವು ಸೇರಿರುವುದು ಈಗ ಇರುವ ಆತಂಕಕ್ಕೆ ಮುಖ್ಯ ಕಾರಣವಾಗಿದೆ. ಒಂದೊಮ್ಮೆ ಯುದ್ಧ ತೀವ್ರ ಸ್ವರೂಪವನ್ನು ಪಡೆದುಕೊಂಡ್ರೆ ಭಾರತ ಹಾಗೂ ಪಾಕ್ ಮಾತ್ರವಲ್ಲದೆ ಇಡೀ ವಿಶ್ವಕ್ಕೆ ಸಂಕಷ್ಟ ತಪ್ಪಿದ್ದಲ್ಲ. ಎಷ್ಟಕ್ಕೂ ಏನಿದು ಚರ್ಚೆ ಎನ್ನುವ ಬಗ್ಗೆ ನಾನು ನಿಮಗೆ ವಿವರಿಸ್ತಾ ಹೋಗ್ತೀನಿ, ಕೇಳಿ. ಭಾರತ ಹಾಗೂ ಪಾಕ್ನ ನಡುವೆ ಉದ್ವಿಗ್ನ ಪರಿಸ್ಥಿತಿ ತೀವ್ರಗೊಳ್ತಾ ಇದೆ. ಪಾಕಿಸ್ತಾನವು ಯುದ್ಧೋನ್ಮಾನದಲ್ಲಿ ಮುಳುಗಿದೆ. ಆ ದೇಶದ ಜನ ಪಾಕ್ ಸರ್ಕಾರದ ವಿರುದ್ಧವಿದ್ದಾರೆ. ಪಾಕ್ ಸರ್ಕಾರಕ್ಕೆ ಯುದ್ಧದಿಂದ ಲಾಭವೇ ಜಾಸ್ತಿ ಎನ್ನುವ ಮಾತಿದೆ. ಇದಕ್ಕೆ ಮುಖ್ಯ ಕಾರಣ ಯುದ್ಧ ಅಥವಾ ಸಂಕಷ್ಟದ ಸಂದರ್ಭದಲ್ಲಿ ಜನ ಒಂದಾಗುತ್ತಾರೆ, ಸರ್ಕಾರಕ್ಕೆ ಬೆಂಬಲ ಕೊಡುತ್ತಾರೆ, ತನ್ನತ್ತ ಜನರನ್ನು ಸೆಳೆದುಕೊಳ್ಳಬಹುದು ಎನ್ನುವುದು ಪಾಕಿಸ್ತಾನದ ಲೆಕ್ಕಾಚಾರವಾಗಿದೆ. ಆದರೆ ಭಾರತ ಹಾಗೂ ಪಾಕಿಸ್ತಾನದ ನಡುವೆ ಯುದ್ಧ ನಡೆದರೆ ವಿಶ್ವಕ್ಕೆ ಸಂಕಷ್ಟ ಮಾತ್ರ ತಪ್ಪಿದ್ದಲ್ಲ. ಭಾರತ ಹಾಗೂ ಪಾಕ್ ದೇಶವು ನ್ಯೂಕ್ಲಿಯರ್ ಬಾಂಬ್ ಇರುವ ಪ್ರಮುಖ ರಾಷ್ಟ್ರಗಳು. ನಮ್ಮ ಮತ್ತು ಪಾಕ್ ಬಳಿ ನ್ಯೂಕ್ಲಿಯರ್ ಪರಮಾಣು ಇವೆ. ಇದು ಭಾರತವು ಸೇರಿದಂತೆ ವಿಶ್ವದ 9 ರಾಷ್ಟ್ರಗಳ ಬಳಿ ಮಾತ್ರ ಇದೆ. ಜಗತ್ತು ಈಗಾಗಲೇ ಒಮ್ಮೆ ನ್ಯೂಕ್ಲಿಯರ್ ಬಾಂಬ್ನ ಪರಿಣಾಮ ಹಾಗೂ ತೀವ್ರತೆಯ ಸಂಕಷ್ಟವನ್ನು ನೋಡಿದೆ. ಆ ಭಯಾನಕ ಕ್ಷಣಗಳಿಂದ ಜಪಾನ್ನ ಜನ ಇನ್ನೂ ಹೊರಗೆ ಬರೋಕೆ ಆಗಿಲ್ಲ. ಇಂದಿಗೂ ಅಲ್ಲಿನ ಜನ ನ್ಯೂಕ್ಲಿಯರ್ ಬಗ್ಗೆ ಕೇಳಿದರೆ ಬೆಚ್ಚಿ ಬೀಳ್ತಾರೆ. 1945ರಲ್ಲಿ ಜಪಾನ್ನ ಹಿರೋಶಿಮಾ ಮತ್ತು ನಾಗಸಾಕಿಯ ನಗರಗಳ ಮೇಲೆ ನ್ಯೂಕ್ಲಿಯರ್ ಬಾಂಬ್ ದಾಳಿಯನ್ನ ಅಮೆರಿಕ ದೇಶವು ಮಾಡಿತ್ತು. ಯುದ್ಧದಲ್ಲಿ ಪರಮಾಣು ಶಸ್ತ್ರಾಸ್ತ್ರಗಳನ್ನು ಬಳಸಿದ ಮೊದಲ ಹಾಗೂ ಏಕೈಕ ದೇಶ ಅಮೆರಿಕ. ಭಾರತ ಹಾಗೂ ಪಾಕಿಸ್ತಾನದ ನಡುವೆ ಯುದ್ಧ ನಡೆದರೆ ನ್ಯೂಕ್ಲಿಯರ್ ಬಾಂಬ್ ಬಳಕೆ ಮಾಡುವ ಬೆದರಿಕೆಯನ್ನ ಪಾಕಿಸ್ತಾನ ಹಾಕಿದೆ. ಭಾರತದ ಬಳಿಯೂ ಪಾಕ್ಗಿಂತ ಹೆಚ್ಚೇ ನ್ಯೂಕ್ಲಿಯರ್ ವೆಪನ್ಗಳು ಹೊಂದಿದೆ. ಆದರೆ ಭಾರತವು ತನ್ನ ಬದ್ಧತೆಯನ್ನ ಪ್ರದರ್ಶಿಸುತ್ತಾ ಇದ್ದು ಪಾಕ್ನಂತೆ ಯಾವುದೇ ಪ್ರಚೋದನಾತ್ಮಕ ಹೇಳಿಕೆಗಳನ್ನ ಕೊಡ್ತಾ ಇಲ್ಲ. ಭಾರತ ಸೇರಿದಂತೆ ವಿಶ್ವದ 9 ರಾಷ್ಟ್ರಗಳ ಬಳಿ ಮಾತ್ರ ನ್ಯೂಕ್ಲಿಯರ್ ಇದೆ. ರಷ್ಯಾ, ಅಮೆರಿಕ, ಚೀನಾ, ಫ್ರಾನ್ಸ್, ಇಂಗ್ಲೆಂಡ್, ಭಾರತ, ಪಾಕಿಸ್ತಾನ, ಇಸ್ರೇಲ್ ಹಾಗೂ ಉತ್ತರ ಕೊರಿಯಾ ದೇಶಗಳು ಪರಮಾಣು ಶಸ್ತ್ರ ಸಜ್ಜಿತವಾಗಿವೆ. ವೀಕ್ಷಕರೇ, ಮತ್ತೊಂದೆಡೆ ಪಹಲ್ಗಾಮ್ ದಾಳಿಯ ಬಳಿಕ ಭಾರತ ಮತ್ತು ಪಾಕಿಸ್ತಾನ ನಡುವೆ ಉದ್ವಿಗ್ನ ಪರಿಸ್ಥಿತಿ ಉಂಟಾಗಿದೆ. ಪಾಕಿಸ್ತಾನದ ಮೇಲೆ ಕಠಿಣ ಕ್ರಮ ತೆಗೆದುಕೊಳ್ಳುವುದಾಗಿ ಭಾರತ ಹೇಳಿದೆ. ಈ ಬೆನ್ನಲ್ಲೇ ಪಾಕಿಸ್ತಾನದ ಹ್ಯಾಕರ್ಗಳು ಭಾರತದ ಪ್ರಮುಖ ವೆಬ್ಸೈಟ್ಗಳನ್ನು ಹ್ಯಾಕ್ ಮಾಡಲು ಯತ್ನಿಸಿದ್ದಾರೆ. ಆದರೆ ಭಾರತ ಈ ದಾಳಿಯನ್ನ ವಿಫಲಗೊಳಿಸಿದೆ. ಭಾರತೀಯ ವೆಬ್ಸೈಟ್ಗಳ ಮೇಲೆ ದಾಳಿ ಮಾಡಲು ಪಾಕಿಸ್ತಾನ ನಿರಂತರವಾಗಿ ಪ್ರಯತ್ನ ಮಾಡ್ತಾ ಇತ್ತು. ಆದರೆ ಈ ಪ್ರಯತ್ನಗಳು ವಿಫಲಗೊಂಡಿವೆ ಎನ್ನಲಾಗಿದೆ. ಮಕ್ಕಳು, ನಿವೃತ್ತ ಸೈನಿಕರು ಮತ್ತು ಕಲ್ಯಾಣ ಸೇವೆಗಳಿಗೆ ಸಂಬಂಧಿಸಿದಂತೆ ಡಿಜಿಟಲ್ ಪ್ಲಾಟ್ಫಾರ್ಮ್ಗಳನ್ನು ಗುರಿಯಾಗಿಸಿಕೊಂಡು ಸೈಬರ್ ದಾಳಿ ನಡೆಸಲು ಪ್ರಯತ್ನಿಸಲಾಗಿದೆ ಎಂದು ಸುದ್ದಿ ಸಂಸ್ಥೆ ANI ವರದಿ ಮಾಡಿತ್ತು. ಭಾರತೀಯ ಸೈಬರ್ ಭದ್ರತಾ ಸಂಸ್ಥೆಗಳು ತ್ವರಿತವಾಗಿ ಕಾರ್ಯನಿರ್ವಹಿಸಿ ಬೆದರಿಕೆಗಳನ್ನು ಪತ್ತೆ ಹಚ್ಚಿ ತಟಸ್ಥಗೊಳಿಸ್ತಾ ಇವೆ. ಭಾರತದ ಅಭಿವೃದ್ಧಿಯನ್ನ ಸಹಿಸದ ಪಾಕಿಸ್ತಾನ ಇಂತಹ ಹತಾಶ ಪ್ರಯತ್ನಗಳನ್ನು ನಡೆಸ್ತಾ ಇದೆ. ಸೈಬರ್ ದಾಳಿ ಅವರ ಹತಾಶೆಯ ಪ್ರಯತ್ನವಷ್ಟೇ. ಮಕ್ಕಳು ಮತ್ತು ಮಾಜಿ ಸೈನಿಕರಿಗಾಗಿ ಇರುವ ವೆಬ್ಸೈಟ್ಗಳ ಮೇಲೆ ದಾಳಿ ಮಾಡುವ ಅವರು ಮತ್ತಷ್ಟು ಕೆಳಮಟ್ಟಕ್ಕೆ ಇಳಿದಿದ್ದಾರೆ ಎಂದು ಹಿರಿಯ ಸೈಬರ್ ಭದ್ರತಾ ಅಧಿಕಾರಿಯೊಬ್ಬರು ಹೇಳಿದ್ದಾರೆ. ಇಷ್ಟಕ್ಕೆ ಸುಮ್ಮನಾಗದ ಹ್ಯಾಕರ್ಗಳು ಆರ್ಮಿ ಇನ್ಸ್ಟಿಟ್ಯೂಟ್ ಆಫ್ ಹೋಟೆಲ್ ಮ್ಯಾನೇಜ್ಮೆಂಟ್ ಮತ್ತು ಇಂಡಿಯನ್ ಏರ್ಫೋರ್ಸ್ ಮಾಜಿ ಸೈನಿಕರ ಸೇವೆಗಳ ವೆಬ್ಸೈಟ್ಗಳನ್ನು ಸಹ ಹ್ಯಾಕ್ ಮಾಡಲು ಪ್ರಯತ್ನಿಸಿದ್ದಾರೆ. ಆದರೆ ಇದೆಲ್ಲದರಲ್ಲೂ ಕೂಡ ವಿಫಲಗೊಂಡಿದ್ದಾರೆ. ಮತ್ತೊಂದೆಡೆ 5 ಶಂಕಿತ ಲಷ್ಕರ್-ಎ-ತೈಬಾ ಭಯೋತ್ಪಾದಕರು ವಿಮಾನದಲ್ಲಿದ್ದಾರೆ ಎನ್ನುವ ಮಾಹಿತಿಯ ಬಳಿಕ ಚೆನ್ನೈನಿಂದ ಬಂದ ಶ್ರೀಲಂಕಾ ಏರ್ಲೈನ್ಸ್ ವಿಮಾನವನ್ನು ಕೊಲಂಬೋದ ಬಂಡಾರನಾಯಕೆ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಶೋಧಿಸಲಾಗಿದೆ ಎಂದು ಅಧಿಕಾರಿಗಳು ಮಾಹಿತಿ ನೀಡಿದ್ದಾರೆ. ಏಪ್ರಿಲ್ 22ರ ಪಹಲ್ಗಾಮ್ ದಾಳಿಯ ನಂತರ ದೇಶದಲ್ಲಿ ಭದ್ರತೆ ಹೆಚ್ಚಿಸಲಾಗಿದ್ದರೂ 5 ಲಷ್ಕರ್ ಕಾರ್ಯಕರ್ತರು ಶ್ರೀಲಂಕನ್ ಏರ್ಲೈನ್ಸ್ ವಿಮಾನದಲ್ಲಿದ್ದಾರೆ ಎಂದು ಹೇಳುವ ಬೆದರಿಕೆ ಇಮೇಲ್ ಚೆನ್ನೈ ವಿಮಾನ ನಿಲ್ದಾಣದ ಅಧಿಕಾರಿಗಳಿಗೆ ಬಂದ ನಂತರ ಭದ್ರತೆಯನ್ನ ಹೆಚ್ಚಿಸಲಾಗಿದೆ. ಅನಾಮಧೇಯ ಬೆದರಿಕೆ ಇಮೇಲ್ ಅನ್ನ ಮುಖ್ಯ ಭದ್ರತಾ ಅಧಿಕಾರಿಗಳಿಗೆ ಕಳುಹಿಸಲಾಗಿದೆ.
ಅದರಲ್ಲಿ UL-122ನಲ್ಲಿರುವ 5 ದಕ್ಷಿಣ ಭಾರತೀಯ ಪುರುಷರು ಲಷ್ಕರ್ ಕಾರ್ಯಕರ್ತರಾಗಿದ್ದಾರೆ. ಉತ್ತಮ ತರಬೇತಿ ಪಡೆದವರಾಗಿದ್ದು ಯಾವುದೇ ಅನುಮಾನವಿಲ್ಲ ಎಂದು ಉಲ್ಲೇಖ ಮಾಡಲಾಗಿದೆ. ಇಮೇಲ್ ಸ್ವೀಕರಿಸುವ ಹೊತ್ತಿಗೆ ವಿಮಾನವು ಈಗಾಗಲೇ ಹೊರಟಿತ್ತು. ಆ ಮಾಹಿತಿಯನ್ನು ಕೊಲಂಬೋ ವಿಮಾನ ನಿಲ್ದಾಣಕ್ಕೆ ರವಾನಿಸಲಾಯಿತು. ಅಲ್ಲಿ ಸಂಪೂರ್ಣ ಭದ್ರತಾ ತಪಾಸಣೆ ನಡೆಸಲಾಯಿತು. ಆದರೆ ಯಾವುದೇ ಅನುಮಾನಾಸ್ಪದ ವ್ಯಕ್ತಿಗಳು ಅಥವಾ ಚಟುವಟಿಕೆಗಳು ಕಂಡು ಬಂದಿಲ್ಲ. ಇದು ಹುಸಿ ಬೆದರಿಕೆ ಎಂದು ಮಾಹಿತಿ ನೀಡಲಾಗಿದೆ. ಶ್ರೀಲಂಕನ್ ಏರ್ಲೈನ್ಸ್ ವಿಮಾನವನ್ನು ಸಂಪೂರ್ಣವಾಗಿ ಪರಿಶೀಲನೆ ನಡೆಸಲಾಯಿತು. ಬಳಿಕ ಮುಂದಿನ ಕಾರ್ಯಾಚರಣೆಗಳಿಗೆ ಅನುಮತಿ ನೀಡಲಾಯಿತು ಎಂದು ಹೇಳಿಕೆಯಲ್ಲಿ ತಿಳಿಸಲಾಗಿದೆ. ಭಾರತಕ್ಕೆ ಬೇಕಾಗಿರುವ ಶಂಕಿತನೊಬ್ಬ ವಿಮಾನದಲ್ಲಿದ್ದಾನೆ ಎಂದು ನಂಬಲಾದ ಚೆನ್ನೈ ಪ್ರದೇಶ ನಿಯಂತ್ರಣ ಕೇಂದ್ರದ ಎಚ್ಚರಿಕೆಯ ನಂತರ ಸ್ಥಳೀಯ ಅಧಿಕಾರಿಗಳ ಸಮನ್ವಯದೊಂದಿಗೆ ಶೋಧ ನಡೆಸಲಾಯಿತು ಎಂದು ಹೇಳಲಾಗಿದೆ. ಒಟ್ಟಿನಲ್ಲಿ ಈ ಪಾಕಿಸ್ತಾನಿಯರು ಅಥವಾ ಉಗ್ರರು ಯಾವುದೇ ರೀತಿಯ ತಪ್ಪು ಮಾಡಿದರೂ ಕೂಡ ಭಾರತ ಸೆದೆಬಡಿಯಲು ಸಿದ್ಧವಾಗಿದೆ. ಈಗಾಗಲೇ ಅವರು ಮಾಡಿರುವಂತಹ ತಪ್ಪಿಗೆ ತಕ್ಕ ಶಾಸ್ತಿಯನ್ನ ಅವರು ಮುಂದಿನ ದಿನಗಳಲ್ಲಿ ಅನುಭವಿಸಬೇಕಾಗಿರುತ್ತೆ. ಈ ನಿಟ್ಟಿನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಹಾಗೂ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಕಠಿಣ ಕ್ರಮ ಕೈಗೊಳ್ಳುವುದಾಗಿ ಶಪಥವನ್ನೇ ಮಾಡಿದ್ದಾರೆ.